ಹಾಯ್ ಫ್ರೆಂಡ್ಸ್, ಇವತ್ತು ನಿಮ್ಮ ಮುಂದೆ ಹೊಸ ಲಾಗ್ನೊಂದಿಗೆ ಬಂದಿದ್ದೀನಿ. ಅದೇನಂತ ಅಂದರೆ, ಇವತ್ತು ರಾಮನವಮಿ ಪ್ರಯುಕ್ತ ನಮ್ಮ ಯೋಗ ಕ್ಲಾಸಲ್ಲಿ ಅಗ್ನಿಹೋತ್ರ ಹೋಮ ಮಾಡ್ತಾ ಇದ್ದಾರೆ ಮತ್ತು ರಾಮನಾಮ ಜಪಿಸ್ತಾ ಇದ್ದಾರೆ. ಅದ್ರ ವಿಡಿಯೋನ ಇವತ್ತು ಅಪ್ಲೋಡ್ ಮಾಡ್ತೀನಿ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಕಾಮೆಂಟ್ ಹಾಕಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಫ್ರೆಂಡ್ಸ್. ಅಗ್ನಿಹೋತ್ರ ಹೋಮ ಮಾಡೋದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಹಸುವಿನ ಬೆರಣಿ, ಹಸುವಿನ ತುಪ್ಪ, ಕಟ್ಟಿಗೆಗಳು. ಇವಿಷ್ಟು ಇದ್ರೆ ಹೋಮ ಮಾಡ್ಬೋದು ಫ್ರೆಂಡ್ಸ್. ओम आकाशयाच विद्महे नभो देवाय धीमहि तन्नो गगनं प्रचोदयात् स्वाहा. ओम आकाशदेवाय इदं नमः. ನವಗ್ರಹಗಳೀಗ ಇವಾಗ ಪಂಚಭೂತಗಳಾದ್ಮೇಲೆ ನವಗ್ರಹಗಳು. ಅದರಲ್ಲಿ ಮೊದಲಿದ್ದಾಗಿ ಸೂರ್ಯ. ಓಂ ಆದಿತ್ಯಾಯ ವಿದ್ಮಹೆ ಸಹಸ್ರಕಿರಣಾಯ ಧೀಮಹಿ ತನ್ನೋ ಭಾನು ಪ್ರಚೋದಯಾತ್ ಸ್ವಾಹಾ. ಓಂ ಸೂರ್ಯಗ್ರಹದೇವಾಯ ಇದಂ ನಮಃ. ಚಂದ್ರ. ಓಂ ಪದ್ಮಧ್ವಜಾಯ ವಿದ್ಮಹೆ ಹೇಮರೂಪಾಯ ಧೀಮಹಿ ತನ್ನೋ ಚಂದ್ರ ಪ್ರಚೋದಯಾತ್ ಸ್ವಾಹಾ. ಓಂ ಚಂದ್ರಗ್ರಹದೇವಾಯ ಇದಂ ನಮಃ. ಅಂಗಾರಕ. ಓಂ ವೀರಧ್ವಜಾಯ ವಿದ್ಮಹೆ ವಿಘ್ನಹಸ್ತಾಯ ಧೀಮಹಿ ತನ್ನೋ ಭೌಮ ಪ್ರಚೋದಯಾತ್ ಸ್ವಾಹಾ. ಓಂ ಅಂಗಾರಕ ಗ್ರಹ ದೇವಾಯ ಇದಂ ನಮಃ. ಬುಧ. ಓಂ ಗಜಧ್ವಜಾಯ ವಿದ್ಮಹೆ ಸುಖಹಸ್ತಾಯ ಧೀಮಹಿ ತನ್ನೋ ಬುಧ ಪ್ರಚೋದಯಾತ್ ಸ್ವಾಹಾ. ಓಂ ಬುಧ ಗ್ರಹ ದೇವ. ಈಗ ಪಂಚಭೂತಗಳು ಪಂಚಭೂತಗಳನ್ನು ತಿಳಿಸ್ಕೊತಾ ಇದ್ದೀವಿ. ಓಂ ದೇವಾಯ ವಿದ್ಮಹೆ ಸಹಸ್ರಮೂರ್ತಾಯ ಧೀಮಹಿ ತನ್ನೋ ಪೃಥ್ವಿ ಪ್ರಚೋದಯಾತ್ ಸ್ವಾಹಾ. ಓಂ ಪೃಥ್ವಿ ದೇವಾಯ ಇದಂ ನಮಃ. ವರುಣ. ಓಂ ಜಲಬಿಂಬಾಯ ವಿದ್ಮಹೆ ನೀಲಪುರುಷಾಯ ಧೀಮಹಿ ತನ್ನೋ ವರುಣ ಪ್ರಚೋದಯಾತ್ ಸ್ವಾಹಾ. ಓಂ ವರುಣದೇವಾಯ ಇದಂ ನಮಃ. ಧೀಮಹಿ ತನ್ನೋ ಗುರು ಪ್ರಚೋದಯಾತ್ ಸ್ವಾಹಾ. ಓಂ ಗುರುಗ್ರಹದೇವಾಯ ಇದಂ ನಮಃ. ಶುಕ್ರ. ಓಂ ಭೃಗಸುತಾಯ ವಿದ್ಮಹೆ ದಿವ್ಯದೇಹಾಯ ಧೀಮಹಿ ತನ್ನೋ ಶುಕ್ರ ಪ್ರಚೋದಯಾತ್ ಸ್ವಾಹಾ. ಓಂ ಶುಕ್ರಗ್ರಹದೇವಾಯ ಇದಂ ನಮಃ. ಶನಿ. ಓಂ ಶನೇಶ್ವರಾಯ ವಿದ್ಮಹೆ ಸೂರ್ಯಪುತ್ರಾಯ ಧೀಮಹಿ ತನ್ನೋ ಮಂದ ಪ್ರಚೋದಯಾತ್ ಸ್ವಾಹಾ. ಓಂ ಶನೇಶ್ವರಗ್ರಹದೇವಾಯ ಇದಂ ನಮಃ. ರಾಹು. ಓಂ ನಾಗಧ್ವಜಾಯ ವಿದ್ಮಹೆ ಪದ್ಮಹಸ್ತಾಯ ಧೀಮಹಿ ತನ್ನೋ ರಾಹು ಪ್ರಚೋದಯಾತ್ ಸ್ವಾಹಾ. ಓಂ ರಾಹುಗ್ರಹದೇವಾಯ ಇದಂ ನಮಃ. ಓಂ ಗದಹಸ್ತಾಯ ವಿದ್ಮಹೆ ಅಮೃತೇಶಾಯ ಧೀಮಹಿ ತನ್ನೋ ಕೇತು ಪ್ರಚೋದಯಾತ್ ಸ್ವಾಹಾ. ಓಂ ಕೇತುಗ್ರಹದೇವಾಯ ಇದಂ ನಮಃ. ನೆಕ್ಸ್ಟ್ ನವಗ್ರಹಗಳಿಗೆ ಒಂದೇ ಮಂತ್ರ. ಓಂ ತತ್ಕಾರಕಾಯ ವಿದ್ಮಹೆ ನವಗ್ರಹಾಯ ಧೀಮಹಿ ತನ್ನೋ ನವ ಪ್ರಚೋದಯಾತ್ ಸ್ವಾಹಾ. ಓಂ ನವಗ್ರಹದೇವಾಯ ಇದಂ ನಮಃ. ಧನ್ವಂತರಿ ಮಂತ್ರ. ಓಂ ವಾಸುದೇವಾಯ ವಿದ್ಮಹೆ ವೈದ್ಯರಾಜಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್ ಸ್ವಾಹಾ. ಓಂ ಧನ್ವಂತರಿ ದೇವಾಯ ಇದಂ ನಮಃ. ಗಾಯತ್ರಿ ಮಂತ್ರ. ಓಂ ಭೂರ್ಭುವಸ್ಸಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಸ್ವಾಹಾ. ಓಂ ಗಾಯತ್ರಿ ದೇವಾಯ ನಮಃ.
ದೇವತೆನ ನೆನೆಸ್ಕೊಳ್ಳಿ. ಮಾರಮ್ಮ. ಮಾರಮ್ಮನ ನೆನೆಸ್ಕೊಳ್ಳಿ. ಓಂ ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ತನ್ನೋ ಕ್ಷೇತ್ರ ದೇವತೆ ಪ್ರಚೋದಯಾತ್ ಸ್ವಾಹಾ. ಓಂ ಕ್ಷೇತ್ರ ದೇವತೆ ಇದಂ ನಮಃ. ಕುಲದೇವತೆ ನೆನೆಸ್ಕೊಳ್ಳಿ. ನಮ್ಮ ಮೈಸೂರು ಚಾಮುಂಡೇಶ್ವರಿ. ಓಂ ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ತನ್ನೋ ಕುಲದೇವತೆ ಪ್ರಚೋದಯಾತ್ ಸ್ವಾಹಾ. ಓಂ ಕುಲದೇವತಾಯ ನಮಃ. ರಾಷ್ಟ್ರದೇವತೆ ಭುವನೇಶ್ವರಿ ತಾಯಿ ನೆನೆಸ್ಕೊಳ್ಳಿ. ಓಂ ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ತನ್ನೋ ರಾಷ್ಟ್ರದೇವತೆ ಪ್ರಚೋದಯಾತ್ ಸ್ವಾಹಾ. ಓಂ ರಾಷ್ಟ್ರದೇವತೆ ಇದಂ ನಮಃ. ಈಗ ಅಷ್ಟದೇವತೆಗಳು ಯಾವುದು? ಗಣಪತಿ, ಷಣ್ಮುಖ, ದಿನ ನಾವು ನಮಸ್ಕಾರ ಮಾಡುವಂಥವು ಅಷ್ಟದೇವತೆಗಳು. ಮೊದಲನೇದಾಗಿ ಗಣಪತಿ. ಓಂ ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ಇದೇ ರಾಮನಾಮ ಪರಮ ರಾಮ ರಾಮ ಪರಮಾತ್ಮ ಧ್ಯಾನ ರಾಮ ಕಾಮ ವನಿತಯ ದೈವ ಶಿವನನು ತನ್ನು ಮುರಿದನು ರಾಮ. ಶಿವಭಕ್ತ ರಾವಣನನ್ನು ಸಂಹರಿಸಿ ಮೆರೆದನು ರಾಮ. ಜನುಮ ಜನುಮದ ಪುಣ್ಯದ ನಾಮ ರಾಮ ಭಕ್ತ ಹನುಮನ ರಾಮ. ಇದೇ ರಾಮನಾಮ ಪರಮ ರಾಮ ರಾಮ ಪರಮ. ಮಹಾಪುರುಷ ಯಾರು? ಅವನಿಗೆ ಏನೇನು ಗುಣಗಳು? 14 ಗುಣಗಳು. ಏಕಪತ್ನಿ ರಥಸ್ಥ, ಕ್ಷಮಾಗುಣವುಳ್ಳವನು ರಾಮ. ಬುದ್ಧಿವಂತನು ರಾಮ. ತ್ಯಾಗಶೀಲನು ರಾಮ. ಧೈರ್ಯಶಾಲಿನು ರಾಮ. ಎಲ್ಲರನ್ನು ಗೌರವಿಸುವಂತವನು ರಾಮ. ಇವನಿಗೆ ಯಾವುದೇ ತರವಾದ ಅಹಂಕಾರವಿರಲಿಲ್ಲ. ನಿರಾಕಾರನಾದವನು ರಾಮ. ಎಲ್ಲರಿಗೂ ಕೃತಜ್ಞನಾಗಿರುವವನು ರಾಮ. ಆತ್ಮಸಾಕ್ಷಿಯ ಹಾಗೆ ನಡೆದುಕೊಳ್ಳುವವನು ರಾಮ. ತತ್ವ ಸದ್ಗುಣ ಬದ್ದಂತಹ ವ್ಯಕ್ತಿ ಒಬ್ಬನೇ ಒಬ್ಬ ಅಂದ್ರೆ ಅಸೂಯೆ ಇಲ್ಲದವನು ರಾಮ. ಸತ್ಯ ಹೇಳುವವನು ಶ್ರೀರಾಮ. ಪ್ರವೀಣನು ಎಲ್ಲವನ್ನು ತಿಳಿದವನಾದವನೇ ರಾಮ. ಸರ್ವಧರ್ಮನು ರಾಮ. ಉತ್ತಮ ಮಾತು ಅತ್ಯುತ್ತಮ ನಡವಳಿಕೆಯನ್ನು ಹೊಂದಿರುವಂತವನು ರಾಮ. ಸ್ವಯಂ ನಿರ್ಣಯ ತೆಗೆದುಕೊಳ್ಳುವವನು ರಾಮ. ಜೈ ಶ್ರೀರಾಮ. ಹೃದಯಕ್ಕೆ ರಾಮ ಇನ್ನಷ್ಟು ನೆಮ್ಮದಿಯು ಎಲ್ಲಿರದು ರಾಮ. ರಾಮ 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 ಒಳಿತಿಗಡೆ ಮುನ್ನಡೆವ ಮನವಳು ರಾಮ. ಸೆಳೆತಕ್ಕೆ ಸಿಗದಂತೆ ಸಿರತೆ ಕೊಡು ರಾಮ. ಎಣ್ಣೆಗಳ ಪಾಪಗಳ ಸೊನ್ನೆಯಾಗಿಸು ರಾಮ. ಮಾಯಗಳ ಮುನಿಗಳ ಮಾರಿಯಾಗಲಿ ರಾಮ. ನನ್ನ ತೋಳಿಗೆ ನಿನ್ನ ಹತ್ತು ಕೊಡು ರಾಮ. ಕಣ್ಣ ಪಡೆದ ನಿನ್ನ ಕೈಸು ಕೊಡು ರಾಮ. ನನ್ನ ಕುಣಿದಾಡಿದ ಅನ್ನಡಿಯಳು ಬಿಂಬ ನೋಡಿದ. ಪ್ರಸಾದಕ್ಕೆ ರಾಮನ್ ಪ್ರಿಯವಾದ ಕೋಸಂಬರಿ ಮತ್ತು ಪಾನ್ಕನ ಯೋಗ ಕ್ಲಾಸ್ ಅವರು ಎಲ್ಲರೂ ಸೇರಿ ಮಾಡಿದ್ರು. ಬರಲ್ಲ ಅಲ್ವಾ ಇದಿದ್ರದ್ದು. ಇಲ್ಲಿಗೆ ರಾಮನವಮಿಯ ಲಾಗ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಲಾಗ್ನೊಂದಿಗೆ ಸಿಗೋಣ. ಬಾಯ್, ಸಿ ಯು ಫ್ರೆಂಡ್ಸ್.